ಬಜೆಟ್ ಫ್ರೆಂಡ್ಲಿ ಇಂಟೀರಿಯರ್ಸ್ ಮಾಡಿಸ್ಬೇಕು ಅನ್ನೋದು ಕೂಡ ಸುಮಾರು ಜನದ ಒಂದು ಕನಸಾಗಿರುತ್ತೆ. ಒಂದು ಒಳ್ಳೆ ಕಾನ್ಸೆಪ್ಟ್ ನ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಸ್ಟಾರ್ಟ್ ಮಾಡಿದ್ದು. 9 ವರ್ಷಗಳಿಂದ ಇದನ್ನ ಮಾಡ್ತಾ ಬಂದಿದ್ದೀನಿ. 1200 ಸ್ಕ್ವೇರ್ ಫೀಟ್ ಆತರ ಅಂತ ಸಣ್ಣದಾಗಿ ಮಾಡಿರ್ತಾರೆ. ಅದಕ್ಕೆ ಅಂತಾನೆ ಈ ಪೂಜಾ ರೂಮ್ ನ ಡಿಸೈನ್ ಮಾಡಿರೋದು. ಆರಾಮಾಗಿ ತಗೊಂಡು ಇದನ್ನ ಡಿಸ್ಮೆಂಟಲ್ ಮಾಡಿ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಫಿಟ್ಟಿಂಗ್ ಮಾಡ್ಕೋಬಹುದು. ಇನ್ಕ್ಲೂಡಿಂಗ್ ಮೇಲ್ಗಡೆ ನಾವು ಗೋಪುರ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಅಲ್ಯೂಮಿನಿಯಂ ಸರ್. ಇದರಲ್ಲಿ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ, ವೆದರ್ ರೆಸಿಸ್ಟೆನ್ಸ್ ಇದೆ, ಮತ್ತೆ ಜೊತೆ ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ ಇದರಲ್ಲಿ. ಒಂದು 15 ವರ್ಷ 20 ವರ್ಷ ಆದ್ಮೇಲೆ ಇದು ನನಗೆ ಬೇಡ, ತೆಗೆದ್ಬಿಟ್ಟು ನಾವು ಸ್ಕ್ರಾಪಿಗೆ ಹಾಕಿದ್ರು ನಮಗೆ ಸ್ಕ್ರಾಪ್ ಅಮೌಂಟ್ ಸಿಗುತ್ತೆ. ವುಡ್ಡಿ ಕಂಪೇರ್ ಮಾಡಿದಾಗ ಕಾಂಪ್ರಮೈಸ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ಏನು ಇಲ್ಲ ಸರ್. ಫಿನಿಶಿಂಗ್ ವೈಸ್ ಅಷ್ಟೇ ಡಬಲ್ ಸೈಡ್ ಶೀಟ್ ಹಾಕಿ ಸೇಮ್ ಒಂಥರ ಪ್ಲೈ ತರನೇ ಕಾಣುತ್ತೆ, ನೋಡಬಹುದು ನೀವು. ಸೊ ಈ ತರ ಆಕ್ಸೆಸರೀಸ್ ಹಾಕಬಹುದು. ಇದು ಶಾರ್ಟ್ ಇರ್ತಾರೆ, ಅವ್ರಿಗೆ ಎತ್ಕೊಳ್ಳಿಕ್ ಆಗಲ್ಲ ಅಂದಾಗ ಈ ತರದ ಒಂದು ಹ್ಯಾಂಗರ್ ಪೈಪ್ ಕೂಡ ಪ್ರೊವೈಡ್ ಮಾಡಬಹುದು. ಇದು ಕೂಡ ಅಲ್ಯೂಮಿನಿಯಂ ಸರ್. ಹುಣಸೂರು ಟೀಕ್ ತರ ಇದೆ ಆ ಗ್ರೈನ್ಸ್ ಎಲ್ಲ. ಎಸ್, ಪೌಡರ್ ಕೋಟಿಂಗ್ 10 ಇಯರ್ಸ್ ವಾರಂಟಿ ನಮ್ಮ ಕಡೆಯಿಂದಾನೇ ಇರುತ್ತೆ. ಅಗ್ರಿಮೆಂಟ್ ಅಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ, ಇದಿದ ಐಟಮ್ಸ್ ನಾವು ಯೂಸ್ ಮಾಡ್ತೀವಿ. ಅಗೇನ್ಸ್ಟ್ ದ ಅಗ್ರಿಮೆಂಟ್ ಕೆಲಸ ಮಾಡಲ್ಲ. ಟೆಕ್ನಿಕಲ್ ವಾರಂಟಿ 5 ವರ್ಷ ಇರುತ್ತೆ. ಏನೇ ಪ್ರಾಬ್ಲಮ್ ಬಂದ್ರು 5 ವರ್ಷದ ಒಳಗಡೆ ಫ್ರೀ ಸರ್ವಿಸ್ ಇರುತ್ತೆ ನಮ್ಮ ಕಡೆಯಿಂದ. ಸೊ ಇದೆಲ್ಲ ಸ್ಟೀಲ್ ಡೋರ್ಸ್ ಸರ್, ವುಡನ್ ಡೋರ್ಸ್ ಅಲ್ಲ. ಇದನ್ನು ಕೂಡ ಸ್ಟೀಲ್ ಸರ್. ಒನ್ಸ್ ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ಮನೇಲಿ ಎಲ್ಲ ಕಾಂಕ್ರೀಟ್ ಫಿಲ್ ಆಗುತ್ತೆ. ಕಾಂಕ್ರೀಟ್ ಫಿಲ್ ಆದಾಗ ಈ ಸೌಂಡ್ ಬರೋದಿಲ್ಲ. ಪಾಲಿಶ್, ಹ್ಯಾಂಡಲ್, ಅದು ಇದು ಎಲ್ಲ ಸಪರೇಟ್ ಒಂದು 2.5-3 ಲಕ್ಷ ಆಗುತ್ತೆ. ಬಟ್ ಈ ಡೋರ್ ನ ಬೆಲೆ ಸರ್ 1,20,000. 1 2 3 4 5 6 7 ಲಕ್ಷ ಪ್ಲಸ್ ಇಲ್ಲಿ 3. ಹೌದು, ಆಮೇಲೆ ಮೇಲಕ್ಕೂ ಒಂದಿದೆ. ಸೊ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಅಂತೂ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಇದು ಗ್ರಿಲ್ ಡೋರ್ ಅಂತ ಸರ್. ಸ್ಮಾರ್ಟ್ ಲಾಕ್ ನೋಡಿ, ಇದು ಫಿಂಗರ್ ಟಚ್ ಓಪನ್ ಆಯ್ತು. ಫೇಸ್ ಸೆನ್ಸಾರ್ ಇದೆ. ಡಿಜಿಟಲ್ ಅಂದ್ರೆ ನಾವು ನಂಬರ್ ನ ಹೊಡಿಬಹುದು. ಕಾರ್ಡ್ ಕೂಡ ಇದೆ. ಆಪಲ್ ಕೂಡ ಕಂಟ್ರೋಲ್ ಮಾಡಬಹುದು ಇದನ್ನ ಸರ್. ಜಸ್ಟ್ ಈ ಡೋರ್ ಬೆಲೆ 85,000 ಸರ್. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ಮನೆ ಮನೆ ಮುದ್ದು ಮನೆ. ಸ್ನೇಹಿತರೆ, ಒಂದು ಸುಂದರವಾದ ಮನೆ ಕಟ್ಕೊಂಡು ಮನೆಯಲ್ಲಿ ಕುಟುಂಬ ಜೊತೆಗೆ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳ್ಬೇಕು ಅಂತ ಎಲ್ರಿಗೂ ಕನಸಿದ್ದೇ ಇರುತ್ತೆ. ಮನೆಗೆ ತುಂಬಾ ಸುಂದರವಾದಂತಹ ಒಳಾಂಗಣ ವಿನ್ಯಾಸ ಅಂದ್ರೆ ಇಂಟೀರಿಯರ್ ನ ಮಾಡಿಸ್ಕೊಳ್ಳೋದು ಹೇಗೆ, ಯಾರು ಜಿನಿಯನು, ಯಾರು ನಾವು ಕೊಡುವಂತಹ ಹಣಕ್ಕೆ ನಿಜವಾಗಿ ಒಳ್ಳೆ ಕೆಲಸ ಮಾಡಿ ಆನ್ ಟೈಮ್ ಕೊಡ್ತಾರೆ ಅಂತ ನಿಮ್ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಈಗ ನಾನಿರುವಂತಹ ಜಾಗ ಈ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಸಂಸ್ಥೆ. ಸ್ನೇಹಿತರೆ, ಭರತ್ ಅಂತ ಹೇಳಿದ್ರು ಮುಖ್ಯಸ್ಥರು. ಕಳೆದ 9 ವರ್ಷಗಳಿಂದ ಇಂಟೀರಿಯರ್ ಕೆಲಸದಲ್ಲೇ ತೊಡ್ಕೊಂಡಿದ್ದಾರೆ. ಈಗಂತೂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಟ್ರೆಂಡ್. ಸ್ವಾಗತ ನಿಮಗೆ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ಗೆ. ಬನ್ನಿ ಭರತ್ ಅವರು ಮಾತಾಡ್ಸೋಣ. ಸ್ನೇಹಿತರೆ, ಇವರೇ ಭರತ್ ಅವರು, ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆಯ ಮುಖ್ಯಸ್ಥರು. ಭರತ್ ಸರ್, ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ಹೇಗಿದ್ದೀರಿ? ಆರಾಮ್ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಪರಿಚಯ ಮೊದಲು ಸರ್. ಫಸ್ಟ್ಲಿ ಬೇಸಿಕಲಿ ನಾನು ಬ್ಯಾಂಗ್ಳೂರು ಹುಡುಗನೇ, ಓದಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್ನಲ್ಲೇ. ಸೊ ಈ ಸಂಸ್ಥೆ ಸ್ಟಾರ್ಟ್ ಮಾಡಿ ಒಂದು ಪ್ಯಾಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಒಂದು ಸಂಸ್ಥೆ ಇದು. ಇಂಟೀರಿಯರ್ಸ್ ಜಗತ್ತು. ಯಾಕಂದರೆ ಯಾರೇ ಕನ್ಸಿನ ಮನೆ ಕಟ್ತಾ ಇದ್ರು ಒಂದು ಇಂಟೀರಿಯರ್ಸ್ ಅನ್ನೋದನ್ನ ನೋಡ್ತಿರ್ತಾರೆ. ಬಜೆಟ್ ಫ್ರೆಂಡ್ಲಿ ಇಂಟೀರಿಯರ್ಸ್ ಮಾಡಿಸ್ಬೇಕು ಅನ್ನೋದು ಕೂಡ ಸುಮಾರು ಜನದ ಒಂದು ಕನಸಾಗಿರುತ್ತೆ. ಅಂದರೆ ಪಾಪ ಅವ್ರ ಹತ್ರ ದುಡ್ಡಿರೋದಿಲ್ಲ, ಇರೋ ದುಡ್ಡಿಗೆ ಮಾಡಿಸ್ಬೇಕು ಅನ್ನೋ ಒಂದು ಟೈಮ್ನಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ನ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಸ್ಟಾರ್ಟ್ ಮಾಡಿದ್ದು. 9 ವರ್ಷಗಳಿಂದ ಇದನ್ನು ಮಾಡ್ತಾ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಯಶಸ್ಸಿದೆ ಇದರಲ್ಲಿ. ಎಷ್ಟು ಮನೆ ಮಾಡಿದ್ದೀರಿ ಇಲ್ಲಿವರೆಗೂ? ಸರ್ 9 ವರ್ಷ ಅಂತ ಹೇಳಿದ್ರೆ ಇಟ್ಸ್ ಮೋರ್ ದೆನ್ ಸುಮಾರು ಮನೆ ಮಾಡಿದ್ದೀನಿ ಸರ್. ಸಾವಿರಾರು ಮನೆಗಳಾಗಿದೆ. ಸಣ್ಣದು ದೊಡ್ಡದು ಪ್ರತಿಯೊಂದು ಸೇರಿಸಿದ್ರೆ ಸುಮಾರು ಪ್ರಾಜೆಕ್ಟ್ಸ್ ಆಗಿದೆ ಸರ್. ಗ್ರೇಟ್, ವೆರಿ ನೈಸ್. ಸೊ ನಾನಂತೂ ಬರೀ ನಿಮ್ಮ ಆಫೀಸ್ ನೋಡಿ ಕನ್ವಿನ್ಸ್ ಆಗುವಂಥವನ್ನಲ್ಲ. ನಮ್ಮ ಜನಕ್ಕಂತೂ ಏನೇ ಮಾಹಿತಿ ಕೊಟ್ಟರು ಸಂಪೂರ್ಣವಾಗಿ ಕೊಡ್ಬೇಕು ನಾವು. ಸೊ ನೀವೇ ಇಂಟೀರಿಯರ್ ಮಾಡಿರೋ ಮನೆ ನಮ್ಗೆ ತೋರಿಸ್ತೀರಾ ಇವತ್ತು? ಶೋರ್ ಸರ್, ಡೆಫಿನೆಟ್ಲಿ ತೋರಿಸ್ತೀನಿ. ಬರೀ ನಮ್ದು ಆಫೀಸ್ ಟೂರ್ ಬೇಡ, ಒಂದು ಹೌಸ್ ಟೂರ್ನೇ ಮಾಡೋಣ. ಡೆಫಿನೆಟ್ಲಿ, ಖಂಡಿತ. ಮೊದಲು ನಿಮ್ಮ ಆಫೀಸ್ ತೋರಿಸ್ಬಿಡಿ, ಕ್ಯೂಟ್ ಆಗಿದೆ, ಬಹಳ ಚೆನ್ನಾಗಿದೆ ಸರ್. ಎಸ್ ಸರ್. ಸರ್ ಫಸ್ಟ್ಲಿ ನಾವು ನೋಡೋದಾದ್ರೆ ಪೂಜಾ ರೂಮ್ ನೋಡ್ಬೋದು ಸರ್. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಅಪಾರ್ಟ್ಮೆಂಟ್ಸ್, ಫ್ಲಾಟ್ಸ್ ಗಳಲ್ಲೆಲ್ಲ ಪೂಜಾ ರೂಮ್ ಅಂತ ಪ್ರಾವಿಷನ್ ಕೊಡೋದಿಲ್ಲ. ಯಾಕಂದ್ರೆ 1200 ಸ್ಕ್ವೇರ್ ಫೀಟ್ ಆತರ ಅಂತ ಸಣ್ಣದಾಗಿ ಮಾಡಿರ್ತಾರೆ. ಅದಕ್ಕೆ ಅಂತಾನೆ ಈ ಪೂಜಾ ರೂಮ್ ನ ಡಿಸೈನ್ ಮಾಡಿರೋದು. ಇದೇ ತರ ಅಂತ ಅಲ್ಲ ಸರ್, ಬೇರೆ ಬೇರೆ ತರದ ಪ್ಯಾಟರ್ನ್, ಸ್ಟೈಲ್ಸ್ ಗಳಲ್ಲಿ ಕಸ್ಟಮರ್ಸ್ ಏನಾದ್ರು ಕೇಳಿದ್ರೆ ಈ ತರ ಡೆಫಿನೆಟ್ಲಿ ಪೂಜಾ ರೂಮ್ ನ ಪ್ರೊವೈಡ್ ಮಾಡಬಹುದು. ಅಂದ್ರೆ ಇದು ಈಗ ಪೂಜೆ ರೂಮ್ ಅಥವಾ ದೇವ್ರ ಮನೆ ಸೆಪರೇಟ್ ಇರಬೇಕು ಅಂತ ಏನಿಲ್ಲ. ಸೊ ಅವರ ಮನೆಯ ಲಿವಿಂಗ್ ರೂಮ್ ಅಲ್ಲಿ ಇಟ್ಕೋಬಹುದು. ಡೆಫಿನೆಟ್ಲಿ ಸರ್. ಇದು ಮೂವಬಲ್ ಇದೆ. ಆರಾಮಾಗಿ ತಗೊಂಡು ಇದನ್ನ ಡಿಸ್ಮೆಂಟಲ್ ಮಾಡಿ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಫಿಟ್ಟಿಂಗ್ ಮಾಡ್ಕೋಬಹುದು. ಇನ್ಕ್ಲೂಡಿಂಗ್ ಮೇಲ್ಗಡೆ ನಾವು ಗೋಪುರ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಅಲ್ಯೂಮಿನಿಯಂ. ವುಡ್ ಅನ್ನೋ ಕಾನ್ಸೆಪ್ಟ್ ಒಂದು ಇಲ್ಲ, ಪೂರ್ತಿ ಅಲ್ಯೂಮಿನಿಯಂ. ಎಲ್ಲ ಅಲ್ಯೂಮಿನಿಯಂ. ಬಟ್ ನೋಡಕ್ ವುಡ್ ತರ ಇದೆ. ವುಡ್ ತರ ಇದೆ. ವುಡನ್ ಶೀಟ್ ಸಿಗುತ್ತೆ, ವುಡನ್ ಪೌಡರ್ ಕೋಟಿಂಗ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ವುಡನ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು. ಬೇಸಿಕಲಿ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ನ ತಿಳ್ಕೊಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ಸರ್, ನಮ್ಮಲ್ಲಿ ಇಡೀ ಜಗತ್ನಲ್ಲಿ ಸಿಗೋದು 4 ತರ ಇಂಟೀರಿಯರ್ಸ್. ಒಂದು ಪ್ಲೈವುಡ್, ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ, ಇನ್ನೊಂದು UPVC ಅಂತ. ಸರ್ ವುಡ್ ಅಲ್ಲಿ ಏನಾಗ್ತದೆ, ನಮಗೆ ವಾಟರ್ ಪ್ರೂಫ್ ಇರಲ್ಲ, ಟರ್ಮೈಟ್ ಪ್ರೂಫ್ ಇರಲ್ಲ, ಕಾಸ್ಟ್ ಎಫೆಕ್ಟಿವ್ ಇರಲ್ಲ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಸ್ಟೈನ್ಲೆಸ್ ಸ್ಟೀಲ್ ಅಂತ ಬಂತು ಅಂದ್ರೆ 1:5 ಆಗ್ಬಿಡುತ್ತೆ ಸರ್ ಬಜೆಟ್. ರೇಟ್ ಜಾಸ್ತಿ, 200% ಜಾಸ್ತಿ ಸರ್. ಒಂದು 9 ಲಕ್ಷ 10 ಲಕ್ಷವರೆಗೂ ಬರುತ್ತೆ ಒಂದು 2 BHK ಮನೆ. ಸೊ ಅದೇ ನಾವೇನಾದ್ರೂ ಅಲ್ಯೂಮಿನಿಯಂ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಸರ್, ಇದರಲ್ಲಿ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ, ವೆದರ್ ರೆಸಿಸ್ಟೆನ್ಸ್ ಇದೆ, ಮತ್ತೆ ಜೊತೆ ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ.
ಇಷ್ಟು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಹೋಗೋದು ಒಳ್ಳೇದು ಅಂತ ನನ್ನ ಸಜೆಷನ್. ಜೊತೆಗೆ ಸರ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ ಇದರಲ್ಲಿ. ಹೇಗೆ ಸರ್ ಯಾವ ತರ ಅಂತ ಹೇಳಿದ್ರೆ, ಈಗ ಅಲ್ಯೂಮಿನಿಯಂ ನಾವು ಮಾಡಿಸ್ತೀವಿ, ಒಂದು 15 ವರ್ಷ 20 ವರ್ಷ ಆದ್ಮೇಲೆ ಇದು ನನಗೆ ಬೇಡ, ತೆಗೆದ್ಬಿಟ್ಟು ನಾವು ಸ್ಕ್ರಾಪಿಗೆ ಹಾಕಿದ್ರು ನಮಗೆ ಸ್ಕ್ರಾಪ್ ಅಮೌಂಟ್ ಸಿಗುತ್ತೆ, ದುಡ್ಡು ಬಂದ್ಬಿಡುತ್ತೆ. 200%. ಒಂಥರ ಇದು ಚಿನ್ನ ತರ ಸರ್, ಚಿನ್ನದ ಮೇಲೆ ಬಂಡವಾಳ ಹಾಕ್ದಂಗೆ. ಯಾವ ರೀತಿ ಅಂತ ಹೇಳಿದ್ರೆ ಸರ್, ಅಲ್ಯೂಮಿನಿಯಂ ಪ್ರೈಸೂ ಕೂಡ ಅಷ್ಟೇ ಮೆಟಲ್ ಆಗಿರೋದ್ರಿಂದ ಡೇ ಬೈ ಡೇ ಮೆಟೀರಿಯಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಆ ಇಂಟೆನ್ಷನ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಓಕೆ, ಉದಾಹರಣೆಗೆ ಇವತ್ತು 2026 ನಾನು ಇಂಟೀರಿಯರ್ಸ್ ಮಾಡ್ಕೊಂಡಿದ್ದೀನಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್. 2045 ಇದನ್ನ ಮಾರ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಸೊ 2045 ಏನು ಅಲ್ಯೂಮಿನಿಯಂ ರೇಟ್ ಇದೆ ಅದು ನಮಗೆ ಸ್ಕ್ರಾಪ್ ಅಂಗಡಿ ಸಿಕ್ಬಿಡುತ್ತೆ. 200% ಸಿಗುತ್ತೆ. ಅಂದಾಜು ನಾನು ನಿಮ್ಗೆ ಹೇಳೋದಾದ್ರೆ, ಅವತ್ತಿಗೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಈಗ 2020ರಲ್ಲಿ 26ರಲ್ಲಿ ನೀವು ಒಂದು 30 to 40% ಆಫ್ ದ ಇನ್ವೆಸ್ಟ್ಮೆಂಟ್ ಅಂತೂ ನಿಮಗೆ ಸಿಕ್ಬಿಡುತ್ತೆ. 200% ಸಿಗುತ್ತೆ. ಗ್ರೇಟ್, ವೆರಿ ನೈಸ್. ನೋಡ್ಬೋದು ಸರ್, ಸ್ಟಡಿ ಯೂನಿಟ್ ಇಂದ ಹಿಡಿದು ವಾರ್ಡ್ರೋಬ್ಸು, ಸ್ಲೈಡಿಂಗ್ ವಾರ್ಡ್ರೋಬ್ಸು ಎಲ್ಲಾನು ಡಿಸ್ಪ್ಲೇ ಮಾಡಿದೀವಿ. ಯಾಕಂದ್ರೆ ಕಸ್ಟಮರ್ಗೆ ಒಂದು ಟಚ್ ಅಂಡ್ ಫೀಲ್ ಮಾಡ್ಲಿಕ್ಕೆ ಈಸಿ ಆಗಲಿ ಅಂತ. ಓಕೆ, ಹ್ಯಾಂಗರ್ ಪೈಪು, ಡೋರ್ಸು ಸರ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ವುಡ್ಡಿಗೆ ಕಾಂಪ್ರಮೈಸ್ ಅಂದ್ರೆ ವುಡ್ಡಿಗೆ ಕಂಪೇರ್ ಮಾಡಿದಾಗ ಕಾಂಪ್ರಮೈಸ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ಏನೂ ಇಲ್ಲ ಸರ್. ಓಕೆ, ಫಿನಿಶಿಂಗ್ ವೈಸೂ ಅಷ್ಟೇ ಡಬಲ್ ಸೈಡ್ ಶೀಟ್ ಹಾಕಿ ಸೇಮ್ ಒಂಥರ ಪ್ಲೈ ತರನೇ ಕಾಣುತ್ತೆ, ನೋಡ್ಬೋದು ನೀವು. ಓಕೆ ಓಕೆ, ಗ್ರೇಟ್, ವೆರಿ ನೈಸ್. ಸೊ ಶೆಲ್ಫ್ಸ್ ಆಗಿರ್ಬೋದು ಪ್ರತಿಯೊಂದು ಸರ್, ಮತ್ತೆ ಸ್ಲೈಡಿಂಗ್ ವಾರ್ಡ್ರೋಬಲ್ಲಿ ಈಗ ಡಿಸೈನ್ಸ್ ನೋಡ್ಬೋದು ಸರ್. ಸೊ ಸ್ಟ್ರೈಪ್ ವರ್ಕ್ ಆಗಿರ್ಬೋದು, ಜೊತೆಗೆ ಪ್ಲೈನ್ ವರ್ಕ್ನ ಕೇಳ್ತಾರೆ ಕೆಲವು ಕಸ್ಟಮರ್ಸು. ಓಕೆ, ಸೊ ಅದನ್ನು ಕೂಡ ಮಾಡ್ಬೋದು. ಒಳಗಡೆ ಆಕ್ಸೆಸರೀಸ್ಗಳನ್ನ ಕೇಳ್ತಾರೆ. ಸೊ ಈ ತರ ಆಕ್ಸೆಸರೀಸ್ನು ಹಾಕಬಹುದು. ಇದೇನು ಹ್ಯಾಂಗರಾ? ಎಸ್ ಸರ್, ಹ್ಯಾಂಗರ್. ಯಾಕಂದ್ರೆ ಹ್ಯಾಂಗರ್ ಸರ್, ಎಸ್ ಹೌದು, ಸಖತ್ತಾಗಿದೆ. ಸಾಫ್ಟ್ ಕ್ಲೋಸರ್ ನೋಡಿ, ಸಾಫ್ಟ್ ಕ್ಲೋಸರ್ ಧಮಾರ ಹೋಗ್ತಾ ಇಲ್ಲ. ಹೌದು, ಜೋರು ಕಲ್ತೀನಿ. ಎಸ್ ಸಾಫ್ಟ್ ಕ್ಲೋಸ್ ಹೋಗುತ್ತೆ. ಲಾಕ್ ಆಯ್ತು. ಎಸ್, ಓಕೆ. ಸೊ ಈ ತರ. ಅಂಡ್ ಇನ್ನೂ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಕುಳ್ಳ ಇರ್ತಾರೆ, ಹೈಟ್ ಕಡಿಮೆ ಇರೋರು. ಎಸ್, ಹೈಟ್ ಕಡಿಮೆ ಇರೋರಿಗೆ ಈ ತರ ಹ್ಯಾಂಗರ್ ಪೈಪ್ ಕೂಡ ಪ್ರೊವೈಡ್ ಏನಕ್ಕದು ಹೈಟ್ ಕಮ್ಮಿ ಆಗಿದ್ರೆ ಅದಕ್ಕೇನು ಸಂಬಂಧ ಸರ್? ಅಂದ್ರೆ ಏನಾಗುತ್ತೆ, ಈಗ ಅವ್ರಿಗೆ ಎತ್ಕೊಳ್ಲಿಕ್ಕೆ ಆಗಲ್ಲ. ಓಹೋ, ಸೊ ತುಂಬಾ ಹೌದು ಶಾರ್ಟ್ ಇರ್ತಾರೆ, ಅವ್ರಿಗೆ ಎತ್ಕೊಳ್ಲಿಕ್ಕೆ ಆಗಲ್ಲ ಅಂದಾಗ ಈ ತರದ ಒಂದು ಹ್ಯಾಂಗರ್ ಪೈಪ್ ಕೂಡ ಪ್ರೊವೈಡ್ ಮಾಡಬಹುದು. ಅಯ್ಯೋ, ತಮ್ಮ ಹತ್ರಕ್ಕೆ ಹೇಳ್ಕೊಂಡ್ಬಿಡ್ತಾರೆ ಬಟ್ಟೆ. ಹೌದು ಹೌದು, ಅಪ್ಪ ಇದೆಲ್ಲ ಬಂದ್ಬಿಡ್ತಾ. ಎಸ್, ಸಾಫ್ಟ್ ಕ್ಲೋಸ್ ಇರುತ್ತೆ ಸರ್. ಇದನ್ನು ಪುಷ್ ಮಾಡಿದಂಗೆ ನೀಟಾಗಿ ಹೋಗುತ್ತೆ ಸರ್. ಇದು ಆರ್ನಮೆಂಟ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ, ಮನೇಲಿ ಬ್ರೇಸ್ಲೆಟ್ ಆ ಥರ. ಎಸ್, ಹೆಣ್ಮಕ್ಳು ಚೈನು, ಹೌದು, ಬಳೆ, ವಾಚಸ್ ಆ ಥರದ್ನೆಲ್ಲ ಇಟ್ಕೊಳ್ಬಹುದು. ಎಲ್ಲ ಇಟ್ಕೊಳ್ಳಿ. ಸೊ ಆ್ಯಂಡ್ ಇದು ಸರ್ ಇಲ್ಲಿ ಮಾಡಿರೋದು ವಾಕ್ ಇನ್ ವಾರ್ಡ್ರೋಬ್ ಏರಿಯಾದಲ್ಲಿ ತುಂಬಾ ಯೂಸ್ ಆಗ್ತದೆ. ಗ್ಲಾಸ್ ಡೋರನ್ನು ಕೊಟ್ಟು ಮಾಡಿರೋದು, ಗ್ಲಾಸ್ ಶೆಲ್ಫ್ಸ್ಗಳಿದೆ. ಸೊ ಆ್ಯಂಡ್ ಶಾಲಾ ವಾಲ್ ಸರ್, ವಾಲ್ ಪಾರ್ಟಿಷನ್ಸ್ಗೆ ಡಿಸೈನ್ ಮಾಡಿರೋದು. ಸೊ ಈಗ ಲಿವಿಂಗ್ ರೂಮ್ಗೂ ಮತ್ತೆ ಡೈನಿಂಗ್ ಹಾಲ್ಗೂ ಏನಾದ್ರು ಪಾರ್ಟಿಷನ್ ಬೇಕಾಗಿರುತ್ತೆ, ಆ ಥರ ಸಪರೇಷನ್ಗೆ ಅಂತ ಈ ಥರ ಕೂಡ ಡಿಸೈನ್ ಮಾಡ್ಬೋದು. ಎಸ್, ಇದು ಕೂಡ ಅಲ್ಯೂಮಿನಿಯಮೇ ಸರ್. ಅಯ್ಯೋ, ನೋಡಕ್ಕೆ ಒಳ್ಳೆ ಯಾವುದೋ ಟೀ ಕುಡ್ಡು ಹುಣಸೂರು ಟೀ ತರ ಇದೆ ಆ ಗ್ರೈನ್ಸ್ ಎಲ್ಲ. ಎಸ್, ಬಟ್ ನೋಡಿ ವುಡನ್ ಫಿನಿಶಿಂಗ್ ಅಲ್ಲಿ ಅಲ್ಯೂಮಿನಿಯಂ ಸರ್. ಮತ್ತೆ ಇದಕ್ಕೆ ಹುಳ ಬೀಳಲ್ಲ ಸರ್? 200% ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮೈಟ್ ಪ್ರೂಫ್. ತುಕ್ಕಿಡಿಯಲ್ಲ? ಇಲ್ಲ, ಅಲ್ಯೂಮಿನಿಯಂ ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ. ಓಕೆ, ಒಂದ್ಸಲ ಈಗ ಈ ಬಣ್ಣ ಎಲ್ಲ ಮಾಡಿಸ್ಬಿಟ್ಮೇಲೆ ಮತ್ತೆ ಬಣ್ಣ ಹೋಗುತ್ತಾ ಸರ್? ಇಲ್ಲ, ಬಣ್ಣನೂ ಹೋಗಲ್ಲ. ಪೌಡರ್ ಕೋಟಿಂಗಿಗೂ 10 years ವಾರಂಟಿ ನಮ್ಮ ಕಡೆಯಿಂದಾನೇ ಇರುತ್ತೆ ಸರ್. ನಮ್ದು ಪ್ರೊಸೀಜರ್ ನಡೆಯೋದೇ ಬೇರೆ ತರ. ಈಗ ಒಂದು ಕ್ಲೈಂಟ್ ಇಲ್ಲಿಗೆ ಬಂದ್ರು ಅಂತ ಹೇಳಿದ್ಮೇಲೆ ಫಸ್ಟ್ ಅವ್ರ ಜೊತೆ ನಮಗೂ ಅವ್ರಿಗೂ ಮ್ಯೂಚುವಲ್ ಆಗಿ ಮಾತುಕತೆ ಆಗುತ್ತೆ. ನಾವ್ ಏನೇನ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಒಂದು ಬಜೆಟ್ ಫೈನಲೈಸ್ ಆದ್ಮೇಲೆ ಅಲ್ಲಿಂದ ಡಾಕ್ಯುಮೆಂಟೇಶನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಒಂದು ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟ್ ಅಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ, ಇದಿದ ಐಟಮ್ಸ್ನ ನಾವು ಯೂಸ್ ಮಾಡ್ತೀವಿ. ಅಗೇನ್ಸ್ಟ್ ದ ಅಗ್ರಿಮೆಂಟ್ ಕೆಲಸ ಮಾಡಲ್ಲ. ಆ್ಯಂಡ್ ಅಗೇನ್ ಪೇಮೆಂಟ್ ಸಿಸ್ಟಮಲ್ಲೂ ಅಷ್ಟೇ, ಇಷ್ಟು ಕೊಡಿ ಅಷ್ಟು ಕೊಡಿ, ನೋ ಸರ್. 4 ಹಂತದ ಪೇಮೆಂಟ್ಸ್ ಇರುತ್ತೆ. ಬೇಸ್ಡ್ ಆನ್ ದ ವರ್ಕ್ ರಿಪೋರ್ಟ್ಸ್ ನಾವು ಪೇಮೆಂಟ್ನ ತಗೋತೀವಿ. ಅಟ್ ಲಾಸ್ಟ್ ಥರ್ಡ್ ಡಾಕ್ಯುಮೆಂಟ್ ಬಂದು ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಏನದು ಸರ್? ಗ್ಯಾರಂಟಿ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ ಸರ್, ವಿತ್ ಗ್ಯಾರಂಟಿ ಮಾಡಿಸ್ಕೊಳ್ಳೋದು ನಮಗೂ ಒಂಥರ ಅನುಕೂಲ. ನನ್ನ ಕ್ಯಾಮ್ರಾ ತಗೊಂಡೆ, ಹೌದು, 3 years ವಾರಂಟಿ. ಅದೇ ತರ ನಮ್ಮಲ್ಲೂ ಗ್ಯಾರಂಟಿ ವಾರಂಟಿ ಇದೆ. ಅಂದ್ರೆ ಅಲ್ಯೂಮಿನಿಯಂಗೆ ಲೈಫ್ ಟೈಮ್ ಗ್ಯಾರಂಟಿ ಪ್ಲಸ್ ವಾರಂಟಿ ಇರುತ್ತೆ. ತುಕ್ಕಿಡಿಯಲ್ಲ, ಇನ್ನೊಂದು ಮತ್ತೊಂದಂತ. ಪೌಡರ್ ಕೋಟಿಂಗಿಗೆ 10 ವರ್ಷ ಇರುತ್ತೆ ಸರ್. ಫ್ರಮ್ ಟೆಕ್ನಿಕಲ್ ವಾರಂಟಿ, ಫ್ರಮ್ ಕಂಪನಿ ಅಂಡ್ ಟೆಕ್ನಿಕಲ್ ವಾರಂಟಿ 5 ವರ್ಷ ಇರುತ್ತೆ. ಏನೇ ಪ್ರಾಬ್ಲಮ್ ಬಂದರೂ 5 ವರ್ಷದ ಒಳಗಡೆ ಫ್ರೀ ಸರ್ವಿಸ್ ಇರುತ್ತೆ ನಮ್ಮ ಕಡೆಯಿಂದ. ಉದಾಹರಣೆ ಫಾರ್ ಎಕ್ಸಾಂಪಲ್ ಸರ್, ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಿ ಏನೋ ಸ್ಲೈಡರ್ಸ್ನ ಹಾಳು ಮಾಡ್ಕೊಳ್ತಾರೆ, ಅಥವಾ ಡೋರ್ದು ಅಲೈನ್ಮೆಂಟ್ಸ್ಗಳು ಹಾಳಾಗುತ್ತೆ, ಸಾಫ್ಟ್ ಕ್ಲೋಸರ್ ಹೋಗ್ಬಿಡುತ್ತೆ. ಸೊ ಮೆಟೀರಿಯಲ್ ಕಾಸ್ಟಿಂಗ್ ಏನಿರುತ್ತೆ ಅದನ್ನು ತಗೊಂಡು ನಾವು ಸರ್ವಿಸ್ನ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ ಫಾರ್ 5 years. ಸೊ ಈ ಥರನೂ ಕೂಡ ನಮ್ಮಲ್ಲಿ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ನ ಕೊಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀವಿ. ಸೂಪರ್ ಸರ್, ವೆರಿ ನೈಸ್. ಬನ್ನಿ. ಸೊ ಇದು
ಸಿಂಪಲ್ ಆಗಿ ಟಿವಿ ಯೂನಿಟ್ನ ಕೂಡ ಮಾಡಿದ್ದೀವಿ ಸರ್. ಓಕೆ ಸರ್ ಅಂದರೆ ನಮ್ಮ ಆಫೀಸ್ನಲ್ಲಿ ಒಂದು ಟಿವಿ ಯೂನಿಟ್ನ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಡಿಸೈನ್ ಮಾಡಿರುವಂಥದ್ದು. ಓ ನ್ಯೂ ಟಿವಿ ನೋಡೋಕ್ಕಲ್ಲ? ಇಲ್ಲ, ಸಿಂಪಲ್ ಟಿವಿ ಯೂನಿಟ್ನ ಡಿಸೈನ್ ಮಾಡಿದ್ದೀವಿ. ಸೊ ಅದ್ರ ಬ್ಯಾಕ್ ಡ್ರಾಪ್ ಏನು ಬರಬೇಕು, ಫ್ರಂಟ್ ಏನು ಬರಬೇಕೆಲ್ಲ ಸರ್ ಇದೇ ಥರ ಟಿವಿ ಯೂನಿಟ್ ಸುಮಾರು ಮನೆಗಳಿಗೆ ಮಾಡಿಬಿಟ್ಟಿದ್ದೀವಿ. ಇದನ್ನ ನೋಡಿನೇ ಇಂಪ್ರೆಸ್ ಆಗಿರೋರು ಇದ್ದಾರೆ. ಸೂಪರ್. ಎಸ್. ಸೊ ಆ್ಯಂಡ್ ಇದು ನಮ್ಮ ಕಿಚನ್ ಸರ್. ಈಗ ನೋಡ್ಬೋದು ನನ್ನ ಕಿಚನ್, ನೀವು ಒಂದು ಮನೆಗೆ ಹೋದಾಗ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಎಲ್ಲ ತುಂಬ ಡೀಟೇಲಿಂಗ್ ಆಗಿ ಎಲ್ಲಾನು ಸೆಟಪ್ ಮಾಡಿದ್ದೀವಿ ಕಿಚನಲ್ಲಿ. ಸಚ್ ಆಸ್ ವಿಕರ್ ಬ್ಯಾಸ್ಕೆಟ್ಸ್ ಅಂತ ಬರುತ್ತೆ ಸರ್. ಇದು ವಿಕರ್ ಬ್ಯಾಸ್ಕೆಟ್ ಅಂತ ಹೇಳ್ತೀವಿ, ಡ್ರೈ ವೆಜಿಟೇಬಲ್ಸ್ಗಳನ್ನೆಲ್ಲ ಇಟ್ಕೊಳ್ಳೋಕೆ. ಎಸ್, ಬೆಳ್ಳುಳ್ಳಿ, ಶುಂಠಿ, ಎಸ್, ಆ ಥರದನ್ನ ಇಟ್ಕೊಳ್ಳೋಕೆ. ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಸೊ ವಿತ್ ಇನ್ಕ್ಲೂಡಿಂಗ್ ಲೈಟ್ಸ್ ಇದೆ ಅದು. ಓಕೆ. ಈ ಥರ ಕಂಪ್ಲೀಟ್ ಸೆಟಪ್ನ ಆಫೀಸ್ನಲ್ಲಿ ಇಟ್ಟಿದ್ದೀವಿ ಸರ್. ಸರ್ ಜೊತೆಗೆ ನಮ್ಮ ಇದರ ಪ್ರೊಪ್ರೈಟರ್ ಮಾಲೀಕರಾದಂತಹ ಭರತ್ ಅವ್ರ ಕ್ಯಾಬಿನು ಇದೆ ನೋಡಿ. ನೀವು ಭರತ್ ಅವರು ತಮ್ಮ ಬಾಸ್ ಚೇಂಬರ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೂಪರ್ ಸರ್. ಬೇರೆ ಸ್ಟೀಲ್ ಡೋರ್ಸ್ ಕೂಡ ಈಗ ಎಲ್ಲ ಡೋರ್ಸ್ಗಳಲ್ಲಿ ಎಲ್ಲ ನಾವು ಸಪ್ರೇಟಾಗಿ ಸ್ಟೀಲ್ ಡೋರ್ ಮಾಡ್ಕೋತೀವಿ ಸೇಫ್ಟಿ ಪರ್ಪಸ್ಗೆ. ಎಂಟೈರ್ ಡೋರ್ನೇ ಸ್ಟೀಲ್ ಮಾಡಿಸ್ಕೊಬಿಟ್ರೆ ಅಂದರೆ ಸರ್ ಈಗ ವುಡನ್ ಡೋರ್ಸ್ ಬದಲು ವುಡನ್ ಡೋರ್ಸ್ ಹಾಕ್ಸಿದ್ರೆ ಮನೆಗೆ ಫ್ರಂಟಲ್ಲಿ ಒಂದು ಸ್ಟೀಲ್ ಡೋರ್ ಹಾಕೊಂತೀವಿ, ಯಾಕೆಂದ್ರೆ ಸೇಫ್ಟಿಗೆ. ಸೊ ಅದ್ರ ಬದಲು ಎಂಟೈರ್ ವುಡನ್ ಡೋರ್ ಬದಲು ಫುಲ್ ಸ್ಟೀಲ್ ಡೋರೇ ಮಾಡಿಸ್ಕೊಬಿಟ್ರೆ ಅಯ್ಯೋ. ಸೊ ಆ ಥರದೊಂದು ಯುಗದಲ್ಲಿ ನಾವು ಇರೋದ್ರಿಂದ ಸರ್ ಒಂದು ಸ್ಟೀಲ್ ಡೋರ್ ಶೋರೂಮ್ ಕೂಡ ಮಾಡಿದ್ದೀನಿ. ಸೊ ಅದು ನೀವು ನೋಡ್ಬೋದು ನನ್ನ ಹಿಂದೆ. ಇದೆಲ್ಲ ಸ್ಟೀಲ್ ಡೋರ್ಸು ಸರ್, ವುಡನ್ ಡೋರ್ಸ್ ಅಲ್ಲ. ಅಂದರೆ ಸ್ಟೈನ್ಲೆಸ್ ಸ್ಟೀಲ್. ಸ್ಟೀಲ್ 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 GL ಮೆಟೀರಿಯಲ್ ಸರ್. ಓಕೆ. ಸ್ಟೈನ್ಲೆಸ್ ಸ್ಟೀಲ್ ಅಲ್ಲ, GL ಮೆಟೀರಿಯಲ್. ಓಕೆ ಓಕೆ. ಸೊ ಸ್ಟೀಲ್ ಡೋರ್ಸು ಸರ್. ಇದು ಮನೆಗಳಿಗೆ ಹಾಕೋ? ಖಂಡಿತ ಸರ್, ಮನೆಗಳಿಗೆ ಅಂತಾನೆ ಡಿಸೈನ್ ಮಾಡಿರುವಂಥದ್ದು, ಇನ್ಕ್ಲೂಡಿಂಗ್ ವಾಸ್ಕಲ್ ಡೋರು. ಇದನ್ನು ಕೂಡ ಸ್ಟೀಲೇ ಸರ್. ಓ ಸ್ನೇಹಿತರೆ, ನೀವು ನೋಡಿ ಇಲ್ಲಿ ಅದರದ್ದು ಫ್ರೇಮ್ ಅಥವಾ ವಾಸ್ಕಲ್ ಅಂತ ಏನು ಕರಿತೀವಲ್ಲ ಅದು ಕೂಡ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲೇ. ಎಸ್ ನೋಡಿ, ಹೊಸ್ಟಲು. ಎಸ್, ಮನೆ ಹೊಸ್ಟಲು ಕೂಡ. ಹಾಂ ಸರ್. ಅಂದರೆ ಈಗ ನೀವೇನು ಈ ಸೌಂಡ್ ನೋಡ್ತಾ ಇದ್ದೀರಾ, ಜಸ್ಟ್ ಫಾರ್ ಡೆಮೋಸೇಕ್ ಫಿಟ್ಟಿಂಗ್ ಮಾಡೋದ್ರಿಂದ ಸೌಂಡ್ ಬರ್ತಾ ಇದೆ. ಒನ್ಸ್ ಇನ್ಸ್ಟಾಲೇಷನ್ ಟೈಮಲ್ಲಿ ಮನೇಲಿ ಎಲ್ಲ ಕಾಂಕ್ರೀಟ್ ಫಿಲ್ ಆಗುತ್ತೆ. ಓ ಇದ್ರೊಳಗಡೆ ಕಾಂಕ್ರೀಟ್ ಹೋಗುತ್ತಾ? ಎಲ್ಲ ಕಾಂಕ್ರೀಟ್ ಫಿಲ್ ಆಗುತ್ತೆ ಫ್ರೇಮ್ ಒಳಗಡೆ. ಎಸ್. ಗೋಡೆಗೆ ನಾವು ಫಿಕ್ಸ್ ಮಾಡೋದ್ರಿಂದ ಇದು ಹಾಲೋ ಇರುತ್ತಲ್ಲ, ಕಾಂಕ್ರೀಟ್ ಫಿಲ್ ಆದಾಗ ಈ ಸೌಂಡ್ ಬರೋದಿಲ್ಲ. ಸೊ ಅಂಡ್ ಈ ಡೋರ್ ನೋಡೋದಾದ್ರೆ ಸರ್ ಇಲ್ಲಿ ನೋಡಿ, ಈ ಸೌಂಡೇ ಬರ್ತಾ ಇಲ್ಲ. ಹೌದು, ಸೇಮ್ ವುಡನ್ ಸೌಂಡೇ ಬರ್ತಾ ಇದೆ. ಯಾಕೆ ಅಂದ್ರೆ ಒಳಗಡೆ ನಾವು ಆಲ್ರೆಡಿ ಸಿಲಿಕಾನ್ ಫೋಮ್ಗಳನ್ನ ಫಿಲ್ ಮಾಡಿರ್ತೀವಿ. ಓಕೆ, ಅದಕ್ಕೆ ಆ ಸೌಂಡ್ ಬರಲ್ಲ. ಓಕೆ, ಸೂಪರ್ ಸರ್. ಅಂಡ್ ದ ಥಿಕ್ನೆಸ್ ನೋಡಿ ಸರ್, ದ ವಾಸ್ಕಲ್, ಇದೇ ವಾಸ್ಕಲ್ ನೀವೇನಾದ್ರು ವುಡ್ಡಲ್ ಮಾಡಿಸ್ತೀರಾ ಅಂದ್ರೆ ಕಮ್ಮಿ ಅಂದ್ರೆ 1.5 ಲಕ್ಷ ಬೇಕು. ಲಕ್ಷಗಟ್ಟಲೆ ಹೋಗುತ್ತೆ ಖಂಡಿತ. ಅದ್ರ ಮೇಲೆ ಹೋಗುತ್ತೆ. ಸೊ ಡೋರ್ ಅಂತೆಲ್ಲ ಹೋದ್ರೆ ಅದೊಂದು 1.5 ಲಕ್ಷ, ಪಾಲಿಶು, ಹ್ಯಾಂಡಲ್, ಅದು ಇದು ಎಲ್ಲ ಸಪ್ರೇಟ್ ಒಂದು 2.5-3 ಲಕ್ಷ ಆಗುತ್ತೆ. ಬಟ್ ಈ ಡೋರ್ನ ಬೆಲೆ ಸರ್ 1,20,000. ಇನ್ಕ್ಲೂಡಿಂಗ್ ವಾಸ್ಕಲ್ಲು? ಇನ್ಕ್ಲೂಡಿಂಗ್ ವಾಸ್ಕಲ್ಲು, ಡೋರು, ಇನ್ಸ್ಟಾಲೇಷನ್ ಎಲ್ಲ ನಮ್ಮದೇ. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ವಾವ್. ಇದಕ್ಕೂ ಕೂಡ ಎಷ್ಟು ವರ್ಷ ಗ್ಯಾರಂಟಿ ವಾರಂಟಿ ಸರ್? ಇದು ಯಾವುದೇ ಕಾರಣಕ್ಕೂ ಕಂಪ್ನಿ ಕಡೆಯಿಂದ 10 ವರ್ಷ ವಾರಂಟಿ ಇದೆ ಕಂಪ್ನಿ ಕಡೆಯಿಂದ. ಸೊ ನಾನು ಹೇಳೋದು ಲೈಫ್ ಟೈಮ್ ಮೆಟೀರಿಯಲ್ ಸರ್. ಇದು ಏನೂ ಆಗಲ್ಲ, ಯಾವುದೇ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಬರಲ್ಲ. ಮತ್ತೆ ಯಾರೇ ಕಳ್ಳ ಬಂದು ತಲೆ ಏನು ಯಾವ ಮಿಷಿನ್ ತಗೊಂಡು ಕಟ್ ಮಾಡೋರು ಆಗಲ್ಲ ಸರ್. ಒಂದು ಲಾಕ್ ಇದ್ರೆ ಕಳ್ಳ ಈಸಿಯಾಗಿ ಡ್ಯಾಮೇಜ್ ಮಾಡ್ಬೋದು. ಟಾಪಿಂದ ಬಾಟಮ್ವರೆಗೂ ಲಾಕ್ ಇದ್ರೆ. ಇಲ್ಲಿದೆ ಟಾಪಿಂದ ಬಾಟಮ್ ಸರ್. ಇಲ್ಲಿ ನೋಡಿ, ಮೇಲಿಂದ ಕೆಳಗವರೆಗೂ ಫುಲ್ ಲಾಕೆ. ಅಯ್ಯೋ, ಇದು ಡೋರ್ ಬರೀ ಲಾಕೆ? ಹೌದು ಸರ್. ಇಲ್ಲಿ ನೋಡಿ. ಓಹೋ ಸ್ನೇಹಿತರೆ, ಬನ್ನಿ ಇಲ್ಲಿ ಲಾಕ್ ತೋರಿಸ್ತಾರೆ. ಅಯ್ಯೋ, 1 2 3 4 5 6 7 ಲಾಕು. ಹೌದು, ಪ್ಲಸ್ ಇಲ್ಲಿ 3. ಹೌದು. ಆಮೇಲೆ ಮೇಲಕ್ಕೂ ಒಂದಿದೆ. ಮೇಲೂ ಒಂದಿದೆ ನೋಡಿ, ಇಲ್ಲೊಂದಿದೆ ಲಾಕ್. ಸೊ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಅಂತೂ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಅವನು ಇದಿಷ್ಟನ್ನು ಹೊಡಿಬೇಕು ಅಂದ್ರೆ ಒಂದು ರಾತ್ರಿ ಮುಗಿದೋಗುತ್ತೆ. ಆ್ಯಂಡ್ ಸೌಂಡ್ಗೆನೆ ಅಕ್ಕಪಕ್ಕದ ಜನಕ್ಕೆಲ್ಲ ಗೊತ್ತಾಗೋಗ್ಬಿಡುತ್ತೆ ಇದನ್ನು ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ. ಆಹಾ ಸರ್. ಆ್ಯಂಡ್ ಸೇಫ್ಟಿ ಇದೊಂದೇ ಅಲ್ಲ ಸರ್, ಸೇಫ್ಟಿ ವಿಷಯಕ್ಕೆ ಅಂತ ಬಂದರೆ ಇದರಲ್ಲಿ ಕಾಂಪ್ರಮೈಸೇ ಇಲ್ಲ. ಸರ್, ಈ ಬಾಕ್ಸ್ನಲ್ಲಿ ನಾವೇನು ನೋಡ್ತಾ ಇದೀವಲ್ಲ, ಇದು ಒರಿಜಿನಲ್ ಕೀಸು, ಇದು ಡ್ಯೂಪ್ಲಿಕೇಟ್ ಕೀಸು. ಏನು ಅಂತ ಹೇಳಿದ್ರೆ, ಈಗ ನಾವು ಕೆಲಸ ಮಾಡಿಸ್ತಾ ಇರುವಾಗ ವರ್ಕರ್ಸ್ಗಳಿಗಂತ ಕೊಟ್ಟಿರ್ತೀವಿ, ಒಂದು ಭಯ ಇರುತ್ತೆ, ಅಯ್ಯೋ ಇದನ್ನ ಡ್ಯೂಪ್ಲಿಕೇಟ್ ಮಾಡಿಸ್ಕೊಂಬಿಟ್ರೆ ಅಂತ. ಸೊ ಈ ಒಂದು ಡ್ಯೂಪ್ಲಿಕೇಟ್ ಕೀಸು ಕೆಲಸಗಾರಕ್ಕೆ ಕೊಟ್ಟಾದ್ಮೇಲೆ ಈ ಬಾಕ್ಸ್ನಲ್ಲಿ ಇರುವಂಥ ಒರಿಜಿನಲ್ ಕೀಸ್ನ ಒಂದ್ಸಲ ಇನ್ಸ್ಟಾಲ್ ಮಾಡಿದರೆ ಯಾವುದೇ ಕಾರಣಕ್ಕೂ ಮತ್ತೆ ಈ ಕೀಸ್ಗಳು ವರ್ಕ್ ಆಗಲ್ಲ. ಅಥವಾ ಇವರು ಇದನ್ನ ತಗೊಂಡೋಗಿ ಇನ್ನೊಬ್ಬ ಕೀ ಮೇಕರ್ ಕೊಟ್ಟರು ಡೂಪ್ಲಿಕೇಟ್ ಮಾಡಿಸ್ಬಿಟ್ರೆ 200% ಆಗಲ್ಲ. ಯಾಕಂದ್ರೆ ಇದನ್ನ ಕಂಪ್ಯೂಟರೈಸ್ಡ್ ಕೀಸ್ಗಳು ಸರ್, ಇದನ್ನ ಡ್ಯೂಪ್ಲಿಕೇಟ್ ಮಾಡ್ಲಿಕ್ಕೆ ಯಾರ ಕೈಲೂ ಆಗೋದೇ ಇಲ್ಲ. ಕಂಪ್ಯೂಟರೈಸ್ಡ್ ಅಂಡ್ ಇಂಜಿನಿಯರ್ಸ್ ಏನು ಕೀಸ್ಗಳು ಇವೆಲ್ಲ. ಸೊ ಇದು ಒರಿಜಿನಲ್ ಕೀ ಒಂದ್ಸಲ ಹಾಕಿ ಓಪನ್ ಮಾಡಿಬಿಟ್ರೆ ಸೊ ಹಳೆ ಡಮ್ಮಿ ಕೀಗಳೆಲ್ಲ ಹೋಗ್ಬಿಡುತ್ತೆ. ಅಂಡ್ ಈ ಕೀಸ್ಗಳನ್ನ ನಾವೇನಾದ್ರು ಕಳ್ಕೊಂಡ್ರೆ ಎಂಟೈರ್ ಲಾಕಿಂಗ್ ಸಿಸ್ಟಮ್ನೇ ಚೇಂಜ್ ಮಾಡಬೇಕಾಗತ್ತೆ.
ಆ ಥರ ಸೆಕ್ಯೂರಿಟಿ ವೈಸು ಡಿಫೈನ್ ಮಾಡಿದ್ದಾರೆ ಆ್ಯಂಡ್ ಡಿಸೈನ್ ಮಾಡಿದ್ದಾರೆ ಸರ್. ಸೂಪರ್ ಸರ್. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಆಗಿದೆ. ಆ್ಯಂಡ್ ಎಂಟೈರ್ ಕರ್ನಾಟಕದಲ್ಲಿ GL ಡೋರ್ಸ್ನ ವಿ ಆರ್ ದ ಓನ್ಲಿ ಫಸ್ಟ್ ಸಪ್ಲೈಯರ್ಸ್ ಅಂತ ಹೇಳ್ಬೋದು. GL ಮತ್ತು GIಗೆ ಏನಂದ್ರೆ ಸರ್, GI ಅಂದಾಗ ರಸ್ಟಿಂಗ್ ಫ್ಯಾಕ್ಟರ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳು ಇರುತ್ತೆ. ರಸ್ಟ್ ಹಿಡಿಯುತ್ತೆ, ಪೌಡರ್ ಕೋಟಿಂಗ್ ಬೇಗ ಹೋಗ್ಬಿಡುತ್ತೆ ಸರ್. ಇದೆಲ್ಲ ಕೋಟೆಡ್. ಓಕೆ. ಸೊ ನಮಗೆ ಯಾವ ಥರ ಕೋಟಿಂಗ್ ಬೇಕು, ಈಗ ಇಲ್ಲಿ ನಾವು ನೋಡ್ತಾ ಇರ್ಬೋದು ಎಲ್ಲ ಮೆಟಾಲಿಕ್ ಕಲರ್ಸ್ನಲ್ಲಿ ಇದೆ. ಒಳ್ಳೆ ಟ್ರೆಡಿಷನಲ್ ಹ್ಯಾಂಡಲ್ಸ್ ಇದೆ ಸರ್, ನೋಡ್ಬೋದು. ಒಳ್ಳೆ ಆಂಟಿಕ್ ಪೀಸ್ ಇದೆ ಇದು, ಒಳ್ಳೆ ಅರಮನೆ ಥರ ಇದೆ. ಎಸ್. ಸೊ ಅದು ಬಿಟ್ಟರೆ ಕೆಲವು ಕಸ್ಟಮರ್ಸ್ ಏನು ಮಾಡ್ತಾರೆ, ನಮಗೆ ಸ್ವಲ್ಪ ವುಡನ್ ಶೇಡ್ಸಲ್ಲಿ ಬೇಕು ಅಂತಾರೆ. ಇದೆಲ್ಲ ವುಡನ್ ಶೇಡಲ್ಲಿ ಇದೆ. ಓಕೆ. ಇದೆಲ್ಲ ರೂಮ್ ಡೋರ್ಸ್ಗೆ ಮಾಡಿರೋದು. ಓ, ಈ ಒಳಗಡೆಗೆ Yes, ಇದು sir. ಸ್ನೇಹಿತರೆ Main door ಗೆ. ಮೈನ್ Yes. ಡೋರ್ಗೆ. ಹೌದು. ಇದು ಒಳಗಡೆ ರೂಮ್ಗಳಿಗೆ. Yes. ಸರ್ ಸೇಮ್ ಒಳ್ಳೆ ಟೀಕ್ ಥರನೇ ಇದೆ. ಎಸ್. ಬಟ್ ನೋಡಿ ವುಡನ್ ಫೀಲೇ. ಎಸ್ ಸರ್, ಇದೇ ಥರ ವುಡನ್ ಡೋರ್ಗೆ ನಾವು ಹೋಗ್ತೀವಿ ಅಂದರೆ ಒಂದು 30,000 ಖರ್ಚಾಗುತ್ತೆ. ಹೌದು. ಎಲ್ಲ ಸೇರಿ ಅದು ಇದು ಫಿಟ್ಟಿಂಗ್ ಅಂತಾನೆ ಒಂದು 35 ಅನ್ಕೊಳ್ಳಿ ಸರ್. ಇದು ಬರೀ 28,000. ವುಡನ್ಗಿನ್ನ ಕಮ್ಮಿ, ಬಟ್ ವುಡನ್ಗಿನ್ನ ಬಾಳಿಕೆ, ಸೇಫ್ಟಿ, ಲುಕ್ಕು, ಎಸ್ಥೆಟಿಕ್ಸ್ ಎಲ್ಲ ಜಾಸ್ತಿ. ಸೂಪರ್ ಸರ್. ಸರ್ ಅಂಡ್ ವಿನಾಯಕ ಡೋರ್ ಒಂದಿದೆ ಮೇನ್ ಡೋರ್ಗೆ. ಸರ್ ಇದ್ರದ್ದು ಏನು ಅಂತ ಹೇಳಿದ್ರೆ ಸರ್, ಇದು ಫಾದರ್ ಅಂಡ್ ಸನ್ ಅಂತ ಕಾನ್ಸೆಪ್ಟು. ಇದು ಫಾದರ್, ಇದು ಸನ್. ಅಂದ್ರೆ ಸರ್ ಏನಂದ್ರೆ, ಈಗ ಏನಾದ್ರು ದೊಡ್ಡ ಐಟಮ್ ಇರುತ್ತೆ ತಗೊಂಡು ಹೋಗ್ಲಿಕ್ಕೆ ಅಂತ, ಇದು ಫಿಕ್ಸ್ಡ್ ಆಗೇ ವರ್ಕ್ ಆಗ್ತಾ ಇರುತ್ತೆ. ಬಟ್ ದೊಡ್ಡ ಐಟಮ್ ನಾವು ಒಳಗಡೆ ಸಾಗಿಸ್ಬೇಕು ಅಂದ್ರೆ ಈ ರೀತಿ ಓಪನ್ ಮಾಡ್ಕೊ. ಹೌದಲ್ಲ ಸನ್. ಎಸ್. ಈಗ ಉದಾಹರಣೆಗೆ ಯಾವ್ದೋ ಒಂದು ದೊಡ್ಡ ಸೋಫಾ ತಂದ್ಬಿಡ್ತಾರೆ. Yes. ಅದು ಚಿಕ್ಕ ಡೋರ್ ಹೋಗಲ್ಲ, ತೆಗಿ ದೊಡ್ಡದು ಮಾಡಿ ಇನ್ನೊಂದ್ಸಲ. ಎಸ್. ಅಂಡ್ ಅಗೇನ್ ತಿರ್ಗಾ ನಾವ್ ಈ ತರ ಲಾಕ್ ಮಾಡ್ಬೋದು. ಲಾಕ್ ಮಾಡ್ಕೋಬಹುದು. ಆಹಾ, ಇಲ್ಲ ಅಂದ್ರೆ ಅಲ್ಲಿ ಓಡಾಡ್ಕೋಬಹುದು ಆರಾಮಾಗೆ. ಅಂಡ್ ಅಗೇನ್ ಇದ್ರಲ್ಲೂ ಅಷ್ಟೇ ಸರ್, ಕಾಂಪ್ರಮೈಸೇ ಇಲ್ಲ. ಫ್ರಮ್ ಟಾಪ್ ಟವರ್ ಲಾಕ್ ಇಂದ ಹಿಡಿದು ಬಾಟಮ್ ಲಾಕ್ ವರ್ಗೂ ಡಿಸೈನ್ ಆಗಿದೆ. ಟೋಟಲ್ 22 ಲಾಕ್ಸ್ ಇದೆ. 22 ಲಾಕ್ಸ್. ಸೊ ಇದನ್ನ ಐ ಥಿಂಕ್ ಬೀಗ ಹಾಕೊಂಡು ನಾವು ಆರಾಮಾಗಿ 6 ತಿಂಗಳು ಫಾರಿನ್ ಹೋಗ್ಬಿಡ್ಬೋದು. ಎಸ್. ಯುರೋಪ್ ಟೂರ್ಗೆ ಹೋಗಿ ಬರ್ಬೋದು. ಸರ್ ಇದಾಯ್ತು. ಕೆಲವು ಕಸ್ಟಮರ್ಸ್ ಏನು ಮಾಡ್ತಾರೆ, ನನಗೆ ಇನ್ನೂ ಒಂದು ಸ್ವಲ್ಪ ಮುಂದೋಗಿ ಯೋಚನೆ ಮಾಡ್ತಾರೆ. ಲಾಕಿಂಗ್ಸ್ ಎಲ್ಲ ಆಯಿತು, ಸ್ವಲ್ಪ ಸ್ಮಾರ್ಟಾಗಿ ಏನಾದ್ರು ಇದೆಯಾ ಅಂತ. ಸರ್ 200% ಅದು ಆಪ್ಷನ್ಸ್ ಇದೆ. ಇದು ಗ್ರಿಲ್ ಡೋರ್ ಅಂತ ಸರ್. ಸ್ಮಾರ್ಟ್ ಲಾಕ್ ನೋಡಿ. ಓ, ಇದು ಫಿಂಗರ್ ಟಚ್ ಓಪನ್ ಆಯಿತು. ಅದು ನಮ್ಮ ಫಿಂಗರ್ ರೀಡ್ ಮಾಡುತ್ತೆ. ಎಸ್ ಸರ್. ಇದರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಸರ್, ಲಾಕ್ ಆಯ್ತು ಈಗ. ಸರ್ ಫೇಸ್ ಸೆನ್ಸಾರ್ ಇದೆ, ಫಿಂಗರ್ ಪ್ರಿಂಟ್ ಇದೆ, ಡಿಜಿಟಲ್ ಅಂದರೆ ನಾವು ನಂಬರ್ನ ಹೊಡಿಬೋದು, ಕಾರ್ಡ್ ಕೂಡ ಇದೆ, ಸ್ವೈಪ್ ಕಾರ್ಡ್ ಇದೆ. ಸರ್ ಬರೀ ಇಷ್ಟೇ ಅಲ್ಲ, ಆ್ಯಪಲ್ ಕೂಡ ಕಂಟ್ರೋಲ್ ಮಾಡ್ಬೋದು ಇದನ್ನ. ಆ್ಯಪ್ ಹಾಕೊಂಡು. ಎಸ್. ಓಕೆ. ಆ್ಯಪಲ್ ಕೂಡ ಕಂಟ್ರೋಲ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮರ್ತೋಗ್ಬಿಟ್ಟಿರ್ತೀವಿ, ಹಾಫ್ ಅವೇ ನಮಗೆ ನೆನಪಾಗುತ್ತೆ ನಾನು ಡೋರ್ ಲಾಕ್ ಮಾಡಿದ್ನ ಇಲ್ವಾ ಅಂತ. ಆ್ಯಪ್ ಓಪನ್ ಮಾಡಿ ನೋಡ್ಬಿಟ್ರೆ ಗೊತ್ತಾಗುತ್ತೆ ಇದು ಲಾಕ್ ಆಗಿದೆಯಾ ಇಲ್ವಾ ಅಂತ. ಸೊ ಲಾಕ್ ಆಗಿಲ್ಲ ಅಂದ್ರೆ ಅಲ್ಲೇನೆ ಲಾಕ್ ಅಂತ ಹೊಡ್ರೆ ರಪ್ ಅಂತ ಲಾಕ್ ಆಗುತ್ತೆ. ವಾವ್, ನಾನು ಈ ಡೋರ್ನ ಆಕ್ಚುಲಿ ತೆಗೆದಿಟ್ಟು ಆರಾಮಾಗಿ ಒಂದು 50 ಕಿಲೋಮೀಟರ್ ಹೋಗಿ ಕಾರಲ್ಲಿ ನೆನಪಾದಾಗ ಆ್ಯಪ್ ತೆಗೆದು ಗೊತ್ತಿರೋ ಲಾಕ್. ಎಸ್. ಯಪ್ಪ, ಓಪನ್ ಆಗ್ತಾಯಿಲ್ಲ. ಆಗಲ್ಲ ಸರ್, ಫಿಂಗರೇ ಇಡಬೇಕು. ನಿಮ್ಮ ಫಿಂಗರ್ ಸೆಟ್ ಮಾಡ್ಬಿಟ್ಟಿದ್ದೀರಲ್ಲ. ಇಲ್ಲ, ಅಯ್ಯೋ, ಇಡಿ. ಈಗ ನಾನಿಟ್ರೆ ಆಗತ್ತೆ. ಸೂಪರ್. ಈ ಥರ ಮನೆ ಮಾಲೀಕ ಎಲ್ಲರೂ ಇಟ್ಕೋಬಹುದು. ಎಸ್. ಜೊತೆಗೆ ಸರ್ ಇದರಲ್ಲಿ ಇನ್ನೊಂದು ಆಪ್ಷನ್ ಇನ್ನೂ ಇದೆ ಒಳಗಡೆ ಲೋಕ. ಎಸ್. ಯಪ್ಪ ಬನ್ನಿ. ಸೊ ಮೂನ್ ಲಾಕ್ ಅಂತ ಹೇಳಿ ಸರ್. ನಾರ್ಮಲ್ ಲಾಕ್ ನೋಡಿದ್ರೆ ಇದು ಮೂನ್ ಲಾಕ್. ಯಾವುದೇ ಕಾರಣಕ್ಕೂ ಇದನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಇದು ನಾರ್ಮಲ್ ಲಾಕ್, ಇದು ನಾರ್ಮಲ್ ಬುಲೆಟ್. ಇದು ಮೂನ್ ಲಾಕ್. ಲಾಕ್ ಆಗ್ಬಿಡುತ್ತೆ, ಸಿ ಟೈಪು. ಯಾವುದೇ ಕಾರಣಕ್ಕೂ ಅದನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಆಗಲ್ಲ. ಜೊತೆಗೆ ಇನ್ನೊಂದೇನು ಅಂದ್ರೆ ಸರ್, ಈ ಡೋರಿನ ವಿಶೇಷತೆ ಮುಂದೆ ಯಾರು ಬಂದಿದ್ದಾರೆ ಅಂತ ನಾವು ಇಲ್ಲೇ ನೋಡ್ಬಿಡ್ಬೋದು. ಯಾರು ಬಂದಿದ್ದಾರೆ? ಯಾರು ಬಂದಿಲ್ಲ ಈಗ ಸದ್ಯಕ್ಕೆ. ಎಸ್. ಕ್ಯಾಮ್ರಾ ಇದೆ. ಎಸ್ ಸರ್, ಈ ಡೋರ್ ಎಷ್ಟು ಫಸ್ಟ್ ಹೇಳಿ ಸರ್? ಜಸ್ಟ್ ಈ ಡೋರ್ ಬೆಲೆ 85,000 ಸರ್. ವಿತ್ ಫ್ರೇಮು ಎಲ್ಲ ವಿತ್ ಇನ್ಸ್ಟಾಲೇಷನ್ ಎಲ್ಲ ಸೇರಿ ಇಷ್ಟು ಮೆಕ್ಯಾನಿಸಮ್. ಎಸ್. ನೀವು ಈ ಡೋರ್ ಇಡಕ್ಕಾರ ಒಂದು ಮನೆ ಕಟ್ಬೇಕು. ಸೊ ಇಲ್ಲೇನೆ ಒಂದು ಚಿಕ್ಕದೊಂದು ಗ್ರಿಲ್ ಇದೆ. ಇಲ್ಲೂ ಕೂಡ ನೋಡ್ಬೋದು ಯಾರು ಬಂದಿದ್ದಾರೆ ಅಂತ, ಅಥವಾ ವೆಂಟಿಲೇಷನ್ ಇಟ್ಕೋಬಹುದು. ಈ ತರ ಸುಮಾರು ಡೋರ್ಸ್ಗಳು, ವೆರೈಟೀಸ್ ಆಫ್ ಡೋರ್ಸ್ಗಳು ನಮ್ಮಲ್ಲಿ ಅವೈಲಬಲ್ ಇದಾವೆ ಸರ್. ಗ್ರೇಟ್ ಸರ್. ಎಸ್. ವಾವ್, ಇದೆಲ್ಲ ಬಂದು ಎಷ್ಟು ವರ್ಷ ಆಯ್ತು ಸರ್? ಈಗ ಇದು ಈಗೀಗ ಟ್ರೆಂಡ್ ಆಗ್ತಾ ಇದೆ. ಇಟ್ಸ್ ಬಿನ್ ಒಂದು 5-6 ಇಯರ್ಸ್ ಇಂದ ತುಂಬಾ ಚೆನ್ನಾಗಿ. ಎಸ್. ಅಂಡ್ ಥಿಕ್ನೆಸ್ ನೋಡ್ಬೋದು ಸರ್ ಡೋರ್ದು. ಈ ತರ ಥಿಕ್ನೆಸ್ ಖಂಡಿತ ವುಡ್ಡಲ್ಲಂತೂ ಯಾವುದೇ ಕಾರಣಕ್ಕೂ ನೀವು ತರ್ಲಿಕ್ಕೆ ಆಗಲ್ಲ. ತಂದ್ರೂ ಲಕ್ಷಗಟ್ಟಲೆ, ಒಂದು 4-5 ಲಕ್ಷ ಖರ್ಚು ಬರುತ್ತೆ ಒಂದೊಂದು ಡೋರ್ಗೆ. ಅಂಡ್ ಇದು ಟ್ವಿನ್ ಡೋರ್ ಅಂತ ಸರ್. ಫ್ರಂಟ್ ಮತ್ತೆ ಬ್ಯಾಕ್ 2 ಡೋರ್ ಇರುತ್ತೆ. ಓಹೋ, ನೋಡಿ ಸ್ನೇಹಿತರೆ, ಆಕ್ಚುಲಿ ಇದು ಮೈನ್ ಡೋರು. ಇದು ಮೈನ್ ಡೋರು. ನಾವು ಮೈನ್ ಡೋರ್ ಒಂದು ಮೆಶ್ ಡೋರು ಅಥವಾ ಇನ್ನೊಂದು ಡೋರ್ ಹಾಕ್ತೀವಲ್ಲ, ಆ ತರ ನೋಡಿ ಇದು. ಎಸ್. ಟ್ವಿನ್ ಡೋರು. ಯಾರನ್ನ ಕಳ್ಳ ಇದನ್ನ ಡೋರ್ ಹೊಡೆದ್ಬಿಟ್ಟು ಹೆಂಗಾರ ಲೂಟಿ ಮಾಡ್ಕೊಳೋಣ ಅಂತ ತೆಗೆದ್ರೆ ಶಾಕ್ ಏನ್ ಗೊತ್ತಾ, ಇನ್ನೊಂದು ಟಾಸ್ಕ್ ಇದೆ. ಟಾಸ್ಕ್ ಮೇಲೆ ಟಾಸ್ಕ್. ಹೌದು. ಸರ್ ಈ ಡೋರ್ನ ಬೆಲೆ ಬಂದು ಜಸ್ಟ್ 80,000. 2 ಡೋರ್ ಸೇರಿ 80,000.
ನಿಮ್ಗೆ 80,000 ಕೊಟ್ರೆ ನೀವೇ ತಂದು ಫಿಟ್ ಮಾಡಿ ಇನ್ಸ್ಟಾಲ್ ಮಾಡಿ ಅವ್ರ ಕೀ ಕೊಟ್ಬಿಟ್ಟು ಆಚೆ ಬರ್ತೀವಿ. ಇನ್ಸ್ಟಾಲ್ ಅಂದ್ರೆ ಏನು ಮಾಡ್ತೀರಾ ಸರ್ ಅಂದ್ರೆ ಕೆಲಸ ಸೇರ್ಕೊಳುತ್ತಾ? ಇಲ್ಲ ಸರ್, ನಮ್ದು ಫಿಟ್ಟಿಂಗ್ ಇರುತ್ತೆ ಅಷ್ಟೇ. ಗಾರೆ ಕೆಲಸ ಅಲ್ಲಿ ಯಾರು ಇರ್ತಾರೆ ಅವ್ರ ಕೈಲಿ ನಾವು ಹೇಳಿ ಮಾಡಿಸ್ತೀವಿ. ಈಗೇನಾಗುತ್ತೆ, ಅವ್ರ ಕೆಲಸ ಅವ್ರವ್ರು ಮಾಡಿದ್ರೆ ಒಳ್ಳೇದು. ಈಗ ನಮ್ಮ ಟೆಕ್ನಿಷಿಯನ್ ಏನು ಮಾಡ್ತಾರೆ, ಮಿಕ್ಸಿಂಗ್ ಸರಿಯಾಗಿ ಮಾಡದೇ ಇರ್ಬೋದು, ಈ ಥರದ್ದೆಲ್ಲ ಒಂದು ಇರುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ ಅವ್ರ ಹೆಲ್ಪ್ನ ತೊಗೊಂಡು, ಗಾರೆ ಕೆಲಸದವ್ರ ಹೆಲ್ಪ್ ತೊಗೊಂಡು ಮಾಡುವಂಥದ್ದು. ಸೂಪರ್. ಸೊ ಎಲ್ಲ ಥರ ಡೋರ್ಸು ಇದೆ ಸರ್. ಕಂಪ್ಲೀಟ್ ಆಗಿ ಇಲ್ಲೂ ಒಂದು ಸೆಟ್ ಆಫ್ ಡೋರ್ಸ್ಗಳು ಇಟ್ಟಿದ್ದೀವಿ. ಸೊ ಅರೌಂಡ್ ಒಂದು 20 to 23 ಡೋರ್ಸ್ ನಮ್ಮಲ್ಲಿ ಆಪ್ಷನ್ಸ್ ಇದೆ ನೋಡಲಿಕ್ಕೆ. ಓಕೆ ಓಕೆ. ಇದು ಕಾರ್ಟೂನ್ ಅಂತ ಸರ್. ಇದು ಎಸ್, ಯಾಕೆ ಕಾರ್ಟೂನ್ ಅಂತ ಕರಿತೀವಿ ಅಂದರೆ ಆ ಕಾರ್ಟ್ದು ಅರ್ಧ ವೀಲ್ ಇಲ್ಲಿದೆ. ಓಹೋ, ರಥದ್ದು. ಎಸ್, ಅರ್ಜುನನ ರಥದ ಅರ್ಧ ಚಕ್ರ ಅಥವಾ ಕರ್ಣನ ರಥ. ಸೊ ಆ ಥರ ಕಾರ್ಟೂನ್ ಡೋರ್ಸ್ ಅಂತ ಇದೆ. ಗಾಡಿ ಇದು. ಎಸ್, ಹೌದು. ಆ್ಯಂಡ್ ನಮ್ಮಲ್ಲಿ ಡೋರ್ ಕಮ್ ವಿಂಡೋ ಸರ್. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಸರ್ ನನಗೆ ವಿಂಡೋ ಬೇಕು ಅಂತ ಕೇಳಿದಾಗ ಈ ಥರ ಡೋರ್ ಪ್ರೊವೈಡ್ ಮಾಡ್ಕೋಬೋದು. ಸರ್ ಇದು ಡೋರ್ ಇದು ಇಲ್ಲಿ ವಿಂಡೋ ಇದೆ. ವಿಂಡೋ ಸೂಪರ್. ವಿಂಡೋ ಗ್ಲಾಸ್ ಆರ್ ಮೆಶ್ ಎನಿಥಿಂಗ್ ದೇ ಕ್ಯಾನ್. ಎಸ್, ಇದನ್ನ ಬೇಕಾದ್ರೂ ನಾವು ಓಪನ್ ಮಾಡ್ಕೋಬಹುದು. ಅದೇ ಓಕೆ, ದೊಡ್ಡ ಸೋಫಾ ತಗೊಂಡೋಗಕ್ಕೆ. ಸೊ ಈ ತರ ಆಪ್ಷನ್ಸು ಇದೆ. ಆ್ಯಂಡ್ ನಮ್ಮಲ್ಲಿ ಕೆಲವರು ಡಬಲ್ ಡೋರ್ ಕೇಳ್ತಾರೆ ಹಳ್ಳಿ ಮನೆಗಳಿಗೆ, ಈ ತರ ಹೋಗ್ಬೋದು. ತೊಟ್ಟಿ ಮನೆಗಳಿಗೆ ಎಸ್, ಈ ತರ ಹೋಗ್ಬೋದು. ಡಬಲ್ ಡೋರ್. ಎಸ್, ಡಬಲ್ ಡೋರು. ಆ್ಯಂಡ್ ಹ್ಯಾಂಡಲ್ಗಳನ್ನೆಲ್ಲ ನೋಡಿ ಸರ್, ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ ಅಂದ್ರೆ ಆ ಡೋರ್ಸ್ಗಳಿಗೆ ನಾವು ಹೇಳಿ ಮಾಡಿಸ್ದಂಗೆ ಇದೆ ಹ್ಯಾಂಡಲ್ಗಳು. ಎಸ್, ಈ ಡಬಲ್ ಡೋರ್ಗೆ ಸರ್ ನೋಡಿದ್ರೆ ಇದು ಮೈನ್ ಅಟ್ರಾಕ್ಷನ್ ಬಂದು ಈ ಡೋರಿಗೆ ಹ್ಯಾಂಡಲ್. ಎಸ್, ಈ ಹ್ಯಾಂಡಲ್ಲು ಬಾರ್ ಹ್ಯಾಂಡಲ್ಸ್ಗಳು ಆ್ಯಂಡ್ ನಾಬ್ ಕೂಡ ಇದೆ ಲಾಕ್ ಮಾಡೋಕ್ಕೆ. ಎಸ್, ಲಾಕ್ ಮಾಡಲಿಕ್ಕೆ. ಆ್ಯಂಡ್ ಈ ಥರ ಯೂಸ್ ಮಾಡ್ಕೋಬೋದು. ಮತ್ತೆ ಇವೆಲ್ಲ ಹೋಗ್ಬಿಟ್ರೆ ಏನಾರು ನಾಬು ಕಟ್ ಆಗ್ಬಿಟ್ರೆ ಹೋಗ್ಬಿಟ್ರೆ? ಸರ್ ಪ್ರಾಪರ್ ಆಗಿ ಡಿಸೈನ್ ಮಾಡಿದ್ದಾರೆ ಸರ್. ಎಲ್ಲ ಹ್ಯಾಲನ್ ಕೀಸಲ್ಲಿ ಡಿಸೈನ್ ಆಗಿರುತ್ತೆ. ಇಫ್ ಅಟ್ ಆಲ್ ಇದೇನಾದ್ರು ಹೋಯ್ತು ಅಂದರೆ ಈಸಿಯಾಗಿ ರಿಪ್ಲೇಸ್ ಮಾಡ್ಕೋಬೋದು. ಮಾಡ್ತಾರೆ. ಇಟ್ಸ್ ವೆರಿ ಈಸಿ. ಅದಕ್ಕೆ ನಮ್ದೇನೆ ಸರ್ 5 ವರ್ಷ ವಾರಂಟಿ ಇದೆ ಅದಕ್ಕೆಲ್ಲ. 5 ವರ್ಷ ಏನಾದ್ರು ಪ್ರಾಬ್ಲಮ್ ಬಂತ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, ಪೀಸ್ ಟು ಪೀಸ್. 10 years ಕಂಪ್ನಿ ಕಡೆಯಿಂದ ಇದೆ. ಪೌಡ್ರ್ ಕೋಟಿಂಗು ಇನ್ನೊಂದು ಮತ್ತೊಂದು ಏನಾದ್ರು ಪ್ರಾಬ್ಲಮ್ ಅಂತಂದರೆ 10 years ಅದಕ್ಕೂ ಏನಾದ್ರು ಸರ್ವಿಸ್ ಇದ್ದೇ ಇರುತ್ತೆ. ಟೆಕ್ನಿಕಲ್ ಆಗಿ ಬಂತು ಅಂತ ಹೇಳಿದ್ರೆ ಲಾಕು, ಈ ಥರ ನಾಬ್ಸು, ಹ್ಯಾಂಡಲ್ಸ್ಗಳಿಗೆಲ್ಲಾನು ಸರ್ ವಿತಿನ್ 5 years ಏನಾದ್ರು ಪ್ರಾಬ್ಲಮ್ ಬಂದರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್. ವೆರಿ ಗುಡ್, ಸೂಪರ್. ಬಹುಶಃ ಇದು ಆಫೀಸ್ಗೆ. ಎಸ್, ಆಗುತ್ತೆ. ಆಫೀಸ್ಗೆ, ಚೌಟ್ರಿಗಳಿಗೆ. ಎಷ್ಟು ಚೆನ್ನಾಗಿದೆ ಇದು. ಚೌಟ್ರಿಗಳಿಗೆ. ಸೊ ಫ್ರಂಟ್ ವ್ಯೂ ಬಂದು ಈ ಕಡೆ ಇದೆ ಸರ್. ಓಕೆ, ನೋಡಿ ಇದು ಆ್ಯಕ್ಚುಲಿ ಯಾವ್ದಾದ್ರು ಕಾರ್ಪೊರೇಟ್ ಆಫೀಸಿಗೆ ಆಗಿತ್ತು. ಡೆಫಿನೆಟ್ಲಿ ಆಗುತ್ತೆ. ಕಲಾಮದ ಒಂದು ಒಳ್ಳೆ ಆಫೀಸ್ ಮಾಡಿ ಅಂತ ಡೋರ್ ಹಾಕೊಂಡಿರಿ. ಚೆನ್ನಾಗಿದೆ. ಗುಡ್, ವೆರಿ ಗುಡ್ ಸರ್. ಇಲ್ಲಿ ಇದೊಂದು ಆಟೋಮ್ಯಾಟಿಕ್ ಸಿಸ್ಟಮು ವರ್ಕ್ ಆಗಲ್ಲ ಸರ್, ಇಡಬೇಕು. ಬಾಸು ನಮ್ಮ ಬರತ್ತು ಕೈ ಇಟ್ಬಿಟ್ಟಿದ್ದಾರೆ ಅದಕ್ಕೆ. ನನ್ನ ಕೈ ಇಟ್ಟರೆ ವರ್ಕೇ ಆಗಲ್ಲ. ಕಾಸ್ಟ್ ನನ್ನ ಮಗ ಅಂತ. ನೋ ಸರ್. ವೆರಿ ಗುಡ್ ಸರ್, ಇಷ್ಟು ಇದೆ. ಸೊ ಇದು ಒಂದು ಹೊಸ ಸಂಸ್ಥೆ ನಾವು ಈಗ ಸ್ಟಾರ್ಟ್ ಮಾಡಿ ಈಗ ಒಂದು 7-8 months ಆಯಿತು. ಸೊ ಇಂಟೀರಿಯರ್ಸ್ನಲ್ಲೇ ಒಂದು ಪಕ್ಕದಲ್ಲೇನೆ ಇನ್ನೊಂದು ಆಫೀಸ್ ಮಾಡಿದೀವಿ ಡೋರ್ಸ್ದು. ಓಕೆ, ಯಾರು ಸ್ಟೀಲ್ ಡೋರ್ಸ್ನ ನೋಡ್ತಾ ಇರೋರು ಖಂಡಿತ ಇದನ್ನ ಹಾಕ್ಸ್ಕೊಳ್ಬೋದು. ವಿತ್ ಬಜೆಟ್ ಫ್ರೆಂಡ್ಲಿ ಡೋರ್ಸ್ ಸರ್. ಇದೆಲ್ಲ ಹೌದು. ಈ ರೇಟಿಗೆ ಯಾರು ಪ್ರೊವೈಡ್ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ನನ್ನ ಪ್ರಕಾರ. ಸೊ ಇಡೀ ಕರ್ನಾಟಕಕ್ಕೆ ಕಡಿಮೆ ಬೆಲೆ ಫಾರ್ ಶೋರ್. ಸೊ ಸ್ಟೀಲ್ ಡೋರ್ ಆಗಲಿ, ಅಲ್ಯೂಮಿನಿಯಂ ಇಂಟೀರಿಯರ್ ಆಗಲಿ, ಸ್ಟೀಲ್ ಡೋರ್ ಆಗಲಿ, ಎನಿಥಿಂಗ್ ಸರ್. ಕಾಂಪಿಟೇಷನ್ಗೆ ಅಂತ ಹೇಳ್ತಾ ಇಲ್ಲ, ಒಂದು ರೀಸನಬಲ್ ರೇಟಲ್ಲಿ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಂದ ಈ ಮಾತು ಹೇಳ್ತಾ ಇದ್ದೀನಿ. ಖಂಡಿತ ಯಾರೇ ಕನಸಿನ ಮನೆ ಕಟ್ತಾ ಇದ್ರು ಒಂದು ಒಳ್ಳೆ ರೇಟಲ್ಲಿ ಮಾಡ್ಕೊಡ್ತೀನಿ ಸರ್. ಸೂಪರ್, ವೆರಿ ನೈಸ್.